ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ILA ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ಕರೆಂಟ್ ಅಫೇರ್ಸ್ ನೋಟ್ಸ್ಗಳು ಮತ್ತು ಮಂತ್ಲಿ ಕಂಪೈಲೇಷನ್ ಕರೆಂಟ್ ಅಫೇರ್ಸ್ ನೋಟ್ಸ್ಗಳನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಲು ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸ್ಸನ್ನು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ. ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ಮೊದಲು ತಿಳಿದುಕೊಳ್ಳೋಣ. ಇತ್ತೀಚೆಗೆ ನ್ಯೂಸ್ನಲ್ಲಿದ್ದಂತಹ ಈ H1B ಮತ್ತು L1 ಅನ್ನುವ ವೀಸಾ ಈ ಕೆಳಗಿನ ಯಾವ ದೇಶಕ್ಕೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆ ಇತ್ತು. ಆಪ್ಷನ್ಗಳಲ್ಲಿ ಜರ್ಮನಿ, ಕೆನಡಾ, USA ಅಥವಾ ಯುಕ್ರೇನ್ ಅಂತ ನೀಡಲಾಗಿದ್ದು, ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದಲ್ಲಿ ಮುಖ್ಯವಾಗಿ ಈ H1B ಮತ್ತು L1 ಅನ್ನುವ ವೀಸಾಗಳ ಒಂದು ವಿಧಗಳನ್ನು ಬಳಸಲಾಗುತ್ತೆ. ಮುಖ್ಯವಾಗಿ ಈ H1B ವೀಸಾ ಅಂತಂತಂದರೆ ಯಾವುದೇ ರೀತಿಯಾದಂತಹ ಪದವಿಯನ್ನು, ಕನಿಷ್ಠ ಪದವಿಯನ್ನು ಹೊಂದಿದಂತಹ ವ್ಯಕ್ತಿ, ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಆಗಿರ್ಬೋದು, ಗಣಿತ ಕ್ಷೇತ್ರ ಆಗಿರ್ಬೋದು, ಅಥವಾ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತಹ ಕ್ಷೇತ್ರ ಆಗಿರ್ಬೋದು, ಈ ರೀತಿಯಾದಂತಹ ವ್ಯಕ್ತಿಗಳಿಗೆ ನೀಡಲಾಗುವಂತಹ ವೀಸಾ H1B ವೀಸಾ ಅಂತ ಕರೆಸಿಕೊಳ್ಳುತ್ತೆ. ಅದೇ ರೀತಿಯಾಗಿ ತಾತ್ಕಾಲಿಕವಾಗಿ ಈ ಫಾರ್ ಎಕ್ಸಾಂಪಲ್ MNC ಕಂಪನಿಗಳಿಂದ ಹೋಗ್ತಾ ಇರುವಂತಹ ಆ ಒಂದು USA ವಿಸಿಟ್ ಮಾಡುವಂತಹ ಅವಶ್ಯಕತೆ ಇರುವಂತಹ ವ್ಯಕ್ತಿಗಳಿಗೆ L1 ಅನ್ನುವ ವೀಸಾವನ್ನು ನೀಡಲಾಗುತ್ತೆ. ಸೊ L1 ವೀಸಾ ನೀಡುವುದಕ್ಕೆ ಯಾವುದೇ ರೀತಿಯಾದಂತಹ ಪದವಿಗಳ ಒಂದು ಅರ್ಹತೆಯ ಅವಶ್ಯಕತೆ ಇರುವುದಿಲ್ಲ. ಸೊ ದಿಸ್ ಈಸ್ ದ ಮೇನ್ ಡಿಫರೆನ್ಸ್. ಮತ್ತು ಈ H1B ಮತ್ತು L1 ವೀಸಾಗಳ ಬಗ್ಗೆ ಡೀಟೇಲ್ ಆಗಿ ನಾವು ಒಂದು ಆರ್ಟಿಕಲ್ನಲ್ಲಿ ರೀಸೆಂಟಾಗಿ ಡಿಸ್ಕಸ್ ಮಾಡಿದ್ವಿ. ಸೊ USA ಅಂತ ಆನ್ಸರ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಮತ್ತು ಅಪ್ರಿಷಿಯೇಟ್ ಮಾಡಿದಂಥ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಾಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ. ನಿಮ್ಮ ಅನಿಸಿಕೆಗಳನ್ನು ಮತ್ತು ಆನ್ಸರ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಭಾರತದ ಅತ್ಯುನ್ನತ ಶೌರ್ಯ ಪ್ರಶಸ್ತಿ ಈ ಕೆಳಗಿನ ಪಟ್ಟಿಯಲ್ಲಿ ಯಾವುದು ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ಗಳಲ್ಲಿ ಅಶೋಕ ಚಕ್ರ, ಆಪ್ಷನ್ 2 ಮಹಾವೀರ ಚಕ್ರ, ಆಪ್ಷನ್ 3 ಪರಮವೀರ ಚಕ್ರ ಅಥವಾ ಆಪ್ಷನ್ 4 ಪರಮ ವಿಶಿಷ್ಟ ಸೇವಾ ಮೆಡಲ್ ಅಂತ ಇದೆ. ಸೊ ಈ ಇಮೇಜ್ನಲ್ಲಿ ನೀವು ಹಿಂಟನ್ನು ಕೂಡ ತೆಗೆದುಕೊಳ್ಬೋದು. ಅತ್ಯುನ್ನತ ಶೌರ್ಯ ಪ್ರಶಸ್ತಿಯನ್ನು, ಈ ಒಂದು ಮೆಡಲನ್ನು ಇದರಲ್ಲಿ ತೋರಿಸಲಾಗಿದೆ. ಸೊ ನಿಮ್ಮ ಉತ್ತರಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಈ ಒಂದು ಆನ್ಸರನ್ನು ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಮೊದಲ ಪ್ರಶ್ನೆ ಏನು ಅಂತ ನೋಡೋದಾದರೆ, ಕಾನೂನು ಟೆಂಡರ್ ಅಥವಾ ಲೀಗಲ್ ಟೆಂಡರ್ಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ಅಥವಾ ಸ್ಟೇಟ್ಮೆಂಟ್ 1, ಇದು ಅಥವಾ ಲೀಗಲ್ ಟೆಂಡರ್ ಇದು ದೇಶದಲ್ಲಿ ಯಾವುದೇ ವಹಿವಾಟುಗಳಿಗೆ ಕೇಂದ್ರ ಬ್ಯಾಂಕ್ ಅನುಮೋದಿಸಿದಂತಹ ಕರೆನ್ಸಿಯಾಗಿದೆ ಅಂತ ಇದೆ. ಆಪ್ಷನ್ 2, ಇದು ಅಧಿಕೃತ ನಾಣ್ಯಗಳು ಮತ್ತು ನೋಟುಗಳನ್ನು ಒಳಗೊಂಡಿರುತ್ತದೆ ಅಂತ ಇದೆ. ಆಪ್ಷನ್ 3, ಕಾಲಕಾಲಕ್ಕೆ ಸೆಂಟ್ರಲ್ ಬ್ಯಾಂಕ್ ಹಳೆಯ ಕರೆನ್ಸಿಗಳನ್ನು ನಿಷೇಧಿಸುವ ಮೂಲಕ ಕಾನೂನು ಟೆಂಡರ್ ಸ್ಥಿತಿ ಹಿಂಪಡೆಯುವಂತಹ ಒಂದು ವಿಷಯವನ್ನು ಘೋಷಿಸುತ್ತದೆ ಅಂತ ಇದೆ. ಆಪ್ಷನ್ 4 ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4 ಮೇಲಿನ ಯಾವುದೂ ಅಲ್ಲ. ಅಂದರೆ ಈ ಲೀಗಲ್ ಟೆಂಡರ್ಗೆ ಸಂಬಂಧಪಟ್ಟಂತೆ ಈ ಮೇಲಿನ 3 ಸ್ಟೇಟ್ಮೆಂಟ್ಗಳು ಕೂಡ ಕರೆಕ್ಟ್ ಆದಂತಹ ಆನ್ಸರ್ಗಳಾಗಿದ್ದು ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಸೊ ಯಾವ ರೀತಿಯಾಗಿ ಈ ಲೀಗಲ್ ಟೆಂಡರ್ ಕಾನ್ಸೆಪ್ಟ್ ಎಸ್ಟಾಬ್ಲಿಷ್ ಆಗಿದೆ ಅಂತ ಡೀಟೇಲ್ ಆಗಿ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ಲೀಗಲ್ ಟೆಂಡರ್ ಯಾಕೆ ನ್ಯೂಸ್ನಲ್ಲಿತ್ತು ಅಂತ ತಿಳ್ಕೊಳ್ಳೋದಾದರೆ, ನಮ್ಮ ಭಾರತೀಯ ರಿಸರ್ವ್ ಬ್ಯಾಂಕ್ನಿಂದ 2,000 ರೂಪಾಯಿಗಳ ಮುಖಬೆಲೆಯನ್ನು ಹೊಂದಿದಂತಹ ನೋಟುಗಳ ಚಲಾವಣೆಯನ್ನು ಹಿಂಪಡೆಯಲಾಗಿದೆ ಅಥವಾ ಹಿಂಪಡೆಯಲಾಗಿದೆ ಅಂತ ನಿರ್ಧಾರವನ್ನು ಘೋಷಣೆ ಮಾಡಲಾಗಿತ್ತು. ಸೊ ಇದೇ ಒಂದು ನಿಟ್ಟಿನಲ್ಲಿ ಕಾನೂನುಬದ್ಧವಾದಂತಹ ಲೀಗಲ್ ಟೆಂಡರ್ ಆದಂತಹ ಈ 2,000 ರೂಪಾಯಿಗಳನ್ನು ವಾಪಸ್ ಪಡೆಯುವಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ಡಿಕ್ಲರೇಷನನ್ನು RBIನಿಂದ ಮಾಡಲಾಗಿದೆ. ಸೊ ಹೀಗಾಗಿ ಈ ಲೀಗಲ್ ಟೆಂಡರ್ ಅನ್ನುವ ಕಾನ್ಸೆಪ್ಟ್ ನ್ಯೂಸ್ನಲ್ಲಿರುವುದರಿಂದ, ಈ ಒಂದು ಕೀ ಟರ್ಮ್ ನ್ಯೂಸ್ನಲ್ಲಿರುವುದರಿಂದ ಇದಕ್ಕೆ ಸಂಬಂಧಪಟ್ಟಂಥ ಕಾನ್ಸೆಪ್ಟನ್ನು ಕ್ಲಿಯರ್ ಆಗಿ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಈ ಲೀಗಲ್ ಟೆಂಡರ್ ಅಂತಂದರೆ ಯಾವುದೇ ಒಂದು ದೇಶದಲ್ಲಿರುವಂತಹ ಕರೆನ್ಸಿ ಅಥವಾ ಆ ಒಂದು ದೇಶದ ವಿನಿಮಯ ಮಾಡಿಕೊಳ್ಳುವಂತಹ, ವ್ಯಾಪಾರ ವಹಿವಾಟಿನಲ್ಲಿ ವಿನಿಮಯ ಮಾಡಿಕೊಳ್ಳುವಂತಹ ಒಂದು ಮಾಧ್ಯಮವಾಗಿ ಈ ಲೀಗಲ್ ಟೆಂಡರನ್ನು ಬಳಸಲಾಗುತ್ತದೆ. ಮುಖ್ಯವಾಗಿ ಆ ಒಂದು ದೇಶದಲ್ಲಿ ನಡೆಯುವಂತಹ ಖಾಸಗಿ ಅಥವಾ ಸಾರ್ವಜನಿಕ ಸಾಲವನ್ನು ಸೆಟಲ್ಮೆಂಟ್ ಮಾಡುವುದು ಅಥವಾ ಲೋನ್ ಸೆಟಲ್ಮೆಂಟ್ ಅಂತ ಏನು ಕರಿತೇವೆ, ಸಾಲವನ್ನು ಇತ್ಯರ್ಥಪಡಿಸಲು, ತೆರಿಗೆಗಳನ್ನು ಪಾವತಿ ಮಾಡಲು ಮತ್ತು ಇತರ ಯಾವುದೇ ಒಪ್ಪಂದಗಳಿಗೆ ಬದ್ಧವಾಗುವಂತಹ ನಿಟ್ಟಿನಲ್ಲಿ
ಈ ಒಂದು ಪಾವತಿಯನ್ನು ಮಾಡುವಂಥ ಉದ್ದೇಶದಿಂದ ಈ ಲೀಗಲ್ ಟೆಂಡರ್ ಕರೆನ್ಸಿಯನ್ನು ಬಳಸಲಾಗುತ್ತದೆ. ಅಷ್ಟೇ ಅಲ್ಲದೆ ಯಾವುದೇ ಒಂದು ಸಂದರ್ಭದಲ್ಲಿ ಹಾನಿ ಅಥವಾ ಒಂದು ದಂಡವನ್ನು ಪಾವತಿ ಮಾಡುವಂತಹ ಮಾಧ್ಯಮವಾಗಿ ಮತ್ತು ಈ ಹಣಕಾಸಿನ ಜವಾಬ್ದಾರಿಯನ್ನು ಪೂರೈಸುವಂತಹ ನಿಟ್ಟಿನಲ್ಲಿ ಈ ಒಂದು ಕಾನೂನಿನ ಟೆಂಡರ್ ಅಥವಾ ಲೀಗಲ್ ಟೆಂಡರನ್ನು ಕರೆನ್ಸಿಯ ರೂಪದಲ್ಲಿ ಬಳಸಲಾಗುತ್ತದೆ. ಸೊ ಸಾಮಾನ್ಯವಾಗಿ ನಾವು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಕೇಳಿರ್ತೇವೆ ಈ ಕರೆನ್ಸಿಗಳು, ಆಯಾ ರಾಷ್ಟ್ರದ ಕರೆನ್ಸಿಗಳನ್ನು ಈ ಲೀಗಲ್ ಟೆಂಡರ್ ಆಗಿ ಬಳಸುವಂತಹ ಒಂದು ಅಭ್ಯಾಸ ಇರುತ್ತೆ. ಫಾರ್ ಎಕ್ಸಾಂಪಲ್ USA ಡಾಲರನ್ನು ಲೀಗಲ್ ಕರೆನ್ಸಿ ಅಥವಾ ಲೀಗಲ್ ಟೆಂಡರ್ ಅಂತ ಬಳಸಿದರೆ, ಭಾರತದಲ್ಲಿ ಈ ರಿಸರ್ವ್ ಬ್ಯಾಂಕ್ನಿಂದ ಅಪ್ರೂವಲನ್ನು ಪಡೆದುಕೊಂಡಂತಹ ಅಧಿಕೃತವಾದಂತಹ ನೋಟು ಮತ್ತು ಕಾಯಿನ್ಗಳನ್ನು, ನಾಣ್ಯಗಳು ಮತ್ತು ನೋಟುಗಳನ್ನು ಅಧಿಕೃತವಾದಂತಹ ಲೀಗಲ್ ಟೆಂಡರ್ ಅಂತ ಭಾರತದಲ್ಲಿ ಬಳಸಲಾಗುತ್ತೆ. ಈ ಒಂದು ಇಮೇಜ್ನಲ್ಲಿ ಕೂಡ ನೋಡ್ಬೋದು, 500 ರೂಪಾಯಿ ನೋಟಿನ ಮೇಲೆ ಈ ನಮ್ಮ RBIನ ಗವರ್ನರ್ ಸಿಗ್ನೇಚರ್ ಮಾಡುವುದರ ಮೂಲಕ ಐ ಪ್ರಾಮಿಸ್ ಟು ಪೇ ದ ಬೇರರ್ ದ ಸಮ್ ಆಫ್ 500 ರೂಪೀಸ್ ಅಂತ ಈ ಒಂದು 500 ರೂಪಾಯಿಗಳ ಒಂದು ಟೆಂಡರನ್ನು, ಕರೆನ್ಸಿಯನ್ನು ಲೀಗಲ್ ಟೆಂಡರ್ ಆಗಿಸುವುದರ ಮೂಲಕ ಸಹಿಯನ್ನು ಮಾಡಲಾಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇದೇ ಒಂದು 500 ರೂಪಾಯಿಗಳ ಒಂದು ಸ್ಥಳದಲ್ಲಿ ಅಥವಾ ಜಾಗದಲ್ಲಿ 1000 ರೂಪಾಯಿ ನೋಟನ್ನು ಯಾರಾದರೂ ಕೊಡೋಕ್ಕೆ ಹೋದರೆ ಅದು ಭಾರತೀಯ ಕರೆನ್ಸಿ ಅಂತ ಕರೆಸಿಕೊಳ್ಳುತ್ತೆ ಹೊರತು ಲೀಗಲ್ ಟೆಂಡರ್ ಆಗಿ ಅದನ್ನು 2016ರಲ್ಲಿ ಬ್ಯಾನ್ ಮಾಡಲಾಗಿತ್ತು. ಅಂದರೆ ಈ ಕರೆನ್ಸಿ ಮತ್ತು ಲೀಗಲ್ ಟೆಂಡರ್ ಇದರ ನಡುವಿನ ವ್ಯತ್ಯಾಸವನ್ನು ಕೂಡ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ರಿ. ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಲೀಗಲ್ ಟೆಂಡರ್. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ, ಈ ಕ್ವಾಡ್ ಗ್ರೂಪಿಂಗ್ಸ್ಗೆ ಸಂಬಂಧಪಟ್ಟಂತಹ ಒಂದು ಆರ್ಟಿಕಲನ್ನು ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರಶ್ನೆ, ಈ ಕ್ವಾಡ್ ಗ್ರೂಪಿಂಗನ್ನು ರೂಪಿಸುವಂತಹ ಪರಿಕಲ್ಪನೆಯನ್ನು ಮೊದಲು ಯಾರು ಮಾಡಿದರು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದ ಮಾಜಿ ಅಧ್ಯಕ್ಷರಾದಂತಹ ಬ್ಯಾರಕ್ ಒಬಾಮಾ, ಆಪ್ಷನ್ 2 ಜಪಾನಿನ ಶಿಂಜೋ ಅಬೆ, ಆಪ್ಷನ್ 3 ಡೊನಾಲ್ಡ್ ಟ್ರಂಪ್ ಅಥವಾ ಆಪ್ಷನ್ 4 ನರೇಂದ್ರ ಮೋದಿ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಜಪಾನಿನ ಮಾಜಿ ಅಧ್ಯಕ್ಷರಾದಂತಹ ದಿವಂಗತ ಶಿಂಜೋ ಅಬೆ ಅವರಿಂದ ಈ ಕ್ವಾಡ್ ಗ್ರೂಪಿಂಗ್ಸನ್ನು ರಚಿಸುವಂತಹ ಒಂದು ಪರಿಕಲ್ಪನೆಯನ್ನು ಮೊದಲ ಬಾರಿಗೆ ಮಾಡಲಾಗಿತ್ತು. ಸೊ ಆಪ್ಷನ್ 2 ಶಿಂಜೋ ಅಬೆ ಇಸ್ ರೈಟ್ ಆನ್ಸರ್. ಇತ್ತೀಚೆಗೆ ಜಪಾನಿನಲ್ಲಿ ಈ ಕ್ವಾಡ್ ಗ್ರೂಪಿಂಗ್ ಸದಸ್ಯರ 3ನೇ ವ್ಯಕ್ತಿಗತ ಕ್ವಾಡ್ ನಾಯಕರ ಒಂದು ಶೃಂಗಸಭೆಯನ್ನು ಏರ್ಪಾಡು ಮಾಡಲಾಗಿತ್ತು. ಸೊ ಜಪಾನಿನ ಹಿರೋಶಿಮಾದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅಥವಾ ಈ ಒಂದು ಶೃಂಗಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಇದೇ ಒಂದು ಸಂದರ್ಭದಲ್ಲಿ ಭಾರತದ ಪ್ರಧಾನಮಂತ್ರಿಯವರು ಕೂಡ ಈ ಕ್ವಾಡ್ ಗ್ರೂಪಿಂಗ್ಸ್ನ ಶೃಂಗಸಭೆಯಲ್ಲಿ ಭಾಗವಹಿಸಿದ್ರು ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಇದೇ ಒಂದು ಸಂದರ್ಭದಲ್ಲಿ ಈ 4 ಸದಸ್ಯರಿಂದ, ಅಂದರೆ ಮುಖ್ಯವಾಗಿ ಕ್ವಾಡ್ನ 4 ಸದಸ್ಯರಾದಂತಹ ಭಾರತ, ಜಪಾನ್, ಯುನೈಟೆಡ್ ಸ್ಟೇಟ್ಸ್ ಮತ್ತು ಆಸ್ಟ್ರೇಲಿಯಾ, ಈ 4 ರಾಷ್ಟ್ರಗಳ ಮುಖ್ಯಸ್ಥರು ಈ ಒಂದು ಸಂದರ್ಭದಲ್ಲಿ ಈ ಗಡಿಯಾಚೆಗಿನ ಭಯೋತ್ಪಾದನೆ ಮತ್ತು ಹಿಂಸಾತ್ಮಕವಾದಂತಹ ಉಗ್ರವಾದವನ್ನು ಒಂದು ಖಂಡಿಸಿದ್ದಾರೆ ಅಥವಾ ಮುಲಾಜಿಲ್ಲದೆ ಖಂಡಿಸಿದ್ದಾರೆ ಅಂತ ಈ ಒಂದು ಸಂದರ್ಭದಲ್ಲಿ ನ್ಯೂಸ್ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಕ್ವಾಡ್ ಗ್ರೂಪಿಂಗ್ಸ್ ನ್ಯೂಸ್ನಲ್ಲಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಗಳು ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಕ್ವಾಡ್ ಅಂತಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ, ಕ್ವಾಡ್ರಿಲ್ಯಾಟ್ರಲ್ ಸೆಕ್ಯೂರಿಟಿ ಡೈಲಾಗ್ ಅಂತ ಇದರ ಫುಲ್ ಫಾರ್ಮ್ ಆಗಿದೆ. ಕ್ವಾಡ್ನ ಫುಲ್ ಫಾರ್ಮ್ ಕ್ವಾಡ್ರಿಲ್ಯಾಟ್ರಲ್ ಸೆಕ್ಯೂರಿಟಿ ಡೈಲಾಗ್. ಮುಖ್ಯವಾಗಿ ಇದು ಈ 4 ರಾಷ್ಟ್ರಗಳ ನಡುವೆ, ಅಂದರೆ ಆಗಲೇ ತಿಳಿಸಿದ ಹಾಗೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ಭಾರತ, ಆಸ್ಟ್ರೇಲಿಯಾ ಮತ್ತು ಜಪಾನ್, ಈ 4 ರಾಷ್ಟ್ರಗಳನ್ನು ಒಳಗೊಂಡಂತಹ ಒಂದು ಅನೌಪಚಾರಿಕ ಸ್ಟ್ರಾಟಜಿಕಲ್ ಪ್ಲ್ಯಾಟ್ಫಾರ್ಮ್ ಆಗಿದೆ ಅಥವಾ ಕಾರ್ಯತಂತ್ರದ ಒಂದು ವೇದಿಕೆಯಾಗಿ ಗುರುತಿಸಿಕೊಳ್ಳುತ್ತೆ. ಸೊ ಈ ಕ್ವಾಡ್ನ ಸ್ಥಾಪನೆಯ ಮುಖ್ಯ ಉದ್ದೇಶ ಏನು ಅಂತ ತಿಳ್ಕೊಳ್ಳೋದಾದರೆ, ಇಂಡೋ ಪೆಸಿಫಿಕ್ ರೀಜನ್ನಲ್ಲಿ ಅಥವಾ ಈ ಹಿಂದೂ ಮಹಾಸಾಗರ ಮತ್ತು ಈ ಪೆಸಿಫಿಕ್ ಮಹಾಸಾಗರದ ಈ ಒಂದು ಪ್ರದೇಶದಲ್ಲಿ, ಕಡಲ ಪ್ರದೇಶದಲ್ಲಿ ನಿಯಮ ಆಧಾರಿತವಾದಂತಹ ಜಾಗತಿಕ ಕ್ರಮವನ್ನು ರೂಪಿಸುವುದು ಮತ್ತು ಆ ಒಂದು ಪ್ರದೇಶದಲ್ಲಿ ಸಂಚರಣೆಯ, ಈ ಹಡಗುಗಳ ಸಂಚರಣೆಯ ಸ್ವತಂತ್ರ ಮತ್ತು ಉದಾರವಾದಂತಹ ವ್ಯಾಪಾರದ ವ್ಯವಸ್ಥೆಯನ್ನು ಭದ್ರಪಡಿಸುವಂತಹ ಉದ್ದೇಶವನ್ನು ಈ ಕ್ವಾಡ್ ಗ್ರೂಪಿಂಗ್ಸ್ನ ಸದಸ್ಯ ರಾಷ್ಟ್ರಗಳು ಹೊಂದಿವೆ. ಸೊ 2007ರಲ್ಲಿ ಆಸಿಯಾನ್ ಅಥವಾ ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಒಕ್ಕೂಟದ ಒಂದು ಸಭೆಯ ಸಂದರ್ಭದಲ್ಲಿ ಈ ಒಂದು ಕ್ವಾಡ್ ಗ್ರೂಪಿಂಗ್ಸನ್ನು ಸ್ಥಾಪನೆ ಮಾಡಬೇಕು ಅಂತ ನಿರ್ಧಾರ ಮಾಡಲಾಗಿತ್ತು. ಸೊ ಮುಖ್ಯವಾಗಿ ಈ ಕಡಲ ಪ್ರಜಾಪ್ರಭುತ್ವದ ಒಕ್ಕೂಟಗಳ ರಾಷ್ಟ್ರವಾದಂತಹ
ಆಗಲೇ ತಿಳಿಸಿದ ಹಾಗೆ ಜಪಾನ್, ಯುನೈಟೆಡ್ ಸ್ಟೇಟ್ಸ್, ಭಾರತ ಮತ್ತು ಆಸ್ಟ್ರೇಲಿಯಾ ಈ 4 ರಾಷ್ಟ್ರಗಳು ಕೂಡ ಪ್ರಜಾಪ್ರಭುತ್ವವನ್ನು ಹೊಂದಿದಂತಹ ರಾಷ್ಟ್ರಗಳಾಗಿದ್ದು, ಈ ಕಡಲ ಪ್ರಜಾಪ್ರಭುತ್ವವನ್ನು ಹೊಂದಿದಂತಹ ರಾಷ್ಟ್ರಗಳು ಮುಖ್ಯವಾಗಿ ತಮ್ಮ ಸದಸ್ಯ ರಾಷ್ಟ್ರಗಳ ನಡುವೆ ಈ ಒಂದು ಅರೆ ನಿಯಮಿತ ಶೃಂಗಸಭೆಗಳನ್ನು ಏರ್ಪಾಡು ಮಾಡುವುದು, ಮಾಹಿತಿಗಳನ್ನು ವಿನಿಮಯ ಮಾಡುವುದು ಮತ್ತು ಈ ಮಿಲಿಟರಿ ಡ್ರಿಲ್ಗಳನ್ನು ಕಂಡಕ್ಟ್ ಮಾಡುವಂತಹ ಉದ್ದೇಶದಿಂದ ಈ ಕ್ವಾಡ್ ಅನ್ನುವ ಒಂದು ಗ್ರೂಪಿಂಗ್ಸನ್ನು ಪ್ರಾರಂಭ ಮಾಡಲಾಗಿತ್ತು. 2007ರಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಲಾದ ಹಾಗೆ ಈ ಆಸಿಯಾನ್ನ ಒಂದು ಒಕ್ಕೂಟದ ಮೀಟಿಂಗ್ ಸಂದರ್ಭದಲ್ಲಿ ಇದನ್ನು ಸ್ಥಾಪನೆ ಮಾಡಬೇಕು ಅಥವಾ ಕ್ವಾಡ್ ಗ್ರೂಪಿಂಗ್ಸನ್ನು ಸ್ಥಾಪನೆ ಮಾಡಬೇಕು ಅಂತ ಈ ಜಪಾನಿನ ಆವಾಗಿನ ಪ್ರಧಾನಮಂತ್ರಿಯಾದಂತಹ ಶಿಂಜೋ ಅಬೆ ಅವರು ಈ ಒಂದು ಪರಿಕಲ್ಪನೆಯನ್ನು ಹೊಂದಿದ್ದರು. ಸೊ ಇದರ ಹಿನ್ನೆಲೆಯನ್ನು ನೋಡೋದಾದರೆ ಈ ಮಲಬಾರ್ ಅನ್ನುವ ಎಕ್ಸಸೈಸ್ನಲ್ಲಿ ನಮಗೆಲ್ಲ ಗೊತ್ತಿರುವ ಹಾಗೆ ಭಾರತ, US ಮತ್ತು ಜಪಾನ್ ಮತ್ತು ಆಸ್ಟ್ರೇಲಿಯಾ ಈ 4 ರಾಷ್ಟ್ರಗಳು ಕೂಡ ಭಾಗವಹಿಸುತ್ತವೆ. ಅಷ್ಟೇ ಅಲ್ಲದೆ ಈ 2004ರಲ್ಲಿ ಸುನಾಮಿ ಆದಂತಹ ಸಂದರ್ಭದಲ್ಲಿ ಅದರ ಪರಿಹಾರವನ್ನು ಮತ್ತು ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಭಾರತವು ಈ ಒಂದು ಯುನೈಟೆಡ್ ಸ್ಟೇಟ್ಸ್, ಜಪಾನ್ ಮತ್ತು ಆಸ್ಟ್ರೇಲಿಯಾ ಈ 4 ರಾಷ್ಟ್ರಗಳನ್ನು ಸೇರಿಸಿಕೊಂಡು ಈ ಒಂದು ಪರಿಹಾರ ಕಾರ್ಯಾಚರಣೆಯನ್ನು, ಸುನಾಮಿ ಪರಿಹಾರ ಕಾರ್ಯಾಚರಣೆಯನ್ನು ನಡೆಸಿತ್ತು. ಸೊ ಇದೇ ಒಂದು ಸಂದರ್ಭದಲ್ಲಿ ಕೂಡ ಈ ಒಂದು ಕ್ವಾಡ್ ರಚನೆಯ ಒಂದು ಐಡಿಯಾವನ್ನು ತಾಳಲಾಗಿತ್ತು. ಸೊ ಈ ಕ್ವಾಡ್ ರಚನೆಗೆ ಚೀನಾದಿಂದ ಸಾಕಷ್ಟು ವಿರೋಧಗಳು, ಔಪಚಾರಿಕವಾದಂತಹ ಸ್ಟ್ರಾಟಜಿಕಲ್ ಪ್ರತಿಭಟನೆಗಳನ್ನು ಕೂಡ ನೀಡಲಾಗಿದ್ದರೂ ಸಹ ಈ ಕ್ವಾಡ್ನ ರಚನೆ 2007ರಲ್ಲಿ ಸಂಪೂರ್ಣವಾಗುತ್ತೆ. ಇಂಡೋ ಪೆಸಿಫಿಕ್ ರೀಜನ್ ಆಲ್ರೆಡಿ ಹೇಳಿದ ಹಾಗೆ ಈ ಒಂದು ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಮಹಾಸಾಗರದ ಆಯಕಟ್ಟಿನ ಸಮುದ್ರ ಮಾರ್ಗದಲ್ಲಿ ಮಿಲಿಟರಿ ಮತ್ತು ರಾಜಕೀಯ ಪ್ರಭಾವವನ್ನು, ಈ ಚೀನಾ ದೇಶದ ರಾಜಕೀಯ ಪ್ರಭಾವವನ್ನು ತಗ್ಗಿಸುವಂತಹ ನಿಟ್ಟಿನಲ್ಲಿ ಈ ಚೀನಿ ಪ್ರಾಬಲ್ಯವನ್ನು ಕಡಿಮೆ ಮಾಡುವಂತಹ ಉದ್ದೇಶವನ್ನು ಇಟ್ಕೊಂಡು ಈ 4 ರಾಷ್ಟ್ರಗಳಿಂದ ಈ ಕಾರ್ಯತಂತ್ರದ ಒಂದು ಗುಂಪಾಗಿ ಕ್ವಾಡ್ನ ರಚನೆಯನ್ನು ಮಾಡಲಾಗಿತ್ತು. ಸೊ ಕ್ವಾಡ್ ಅಂತ, ಕ್ವಾಡ್ರಿಲ್ಯಾಟರಲ್ ಅಂತ ನೀವು ರೇಖಾಗಣಿತದಲ್ಲಿ ನೋಡಿರ್ತೀರಿ. ಇದು ಒಂದು ಚತುರ್ಭುಜಾಕೃತಿಯ ಒಂದು ಆಕೃತಿಯಾಗಿರುತ್ತೆ, ರಚನೆಯಾಗಿರುತ್ತೆ. ಸೊ ಹೀಗಾಗಿ ಈ ಪೆಸಿಫಿಕ್ ಮಹಾಸಾಗರ ಮತ್ತು ಹಿಂದೂ ಮಹಾಸಾಗರದ ಪ್ರದೇಶದಲ್ಲಿರುವಂತಹ ಪ್ರಮುಖ ಪ್ರಜಾಪ್ರಭುತ್ವ ರಾಷ್ಟ್ರಗಳಾದಂತಹ ಭಾರತ, ಜಪಾನ್, ಯುನೈಟೆಡ್ ಸ್ಟೇಟ್ಸ್ ಮತ್ತು ಆಸ್ಟ್ರೇಲಿಯಾ ಈ 4 ರಾಷ್ಟ್ರಗಳನ್ನು ಒಳಗೊಂಡಂತಹ ಒಂದು ಗ್ರೂಪಿಂಗ್ಸ್ ಈ ಕ್ವಾಡ್ ಗ್ರೂಪಿಂಗ್ಸ್ ಆಗಿದೆ. ಇದರ ಫುಲ್ ಫಾರ್ಮ್ ಕ್ವಾಡ್ರಿಲ್ಯಾಟರಲ್ ಸೆಕ್ಯುರಿಟಿ ಡೈಲಾಗ್ ಅನ್ನೋದು ಈ ಒಂದು ಕ್ವಾಡ್ನ ಫುಲ್ ಫಾರ್ಮ್ ಆಗಿದೆ. ಈ ಒಂದು ಪ್ರದೇಶದಲ್ಲಿ ಮುಕ್ತವಾದಂತಹ ವ್ಯಾಪಾರ ಮತ್ತು ಸಂಚರಣೆಯ ಒಂದು ಭದ್ರತೆಯನ್ನು, ಈ ಹಡಗುಗಳ ಸಂಚರಣೆಯ ಭದ್ರತೆಯನ್ನು ಒದಗಿಸುವಂಥ ನಿಟ್ಟಿನಲ್ಲಿ ಈ ಕ್ವಾಡ್ ಅನ್ನುವ ಈ ಗ್ರೂಪಿಂಗ್ಸ್ ಏನಿದೆ ಕೆಲಸವನ್ನು ಮಾಡ್ತಾ ಇದೆ. ಆದರೆ ಚೀನಾದಿಂದ ಸಾಕಷ್ಟು ವಿರೋಧವನ್ನು ಕೂಡ ಈ ಒಂದು ಕ್ವಾಡ್ ಗ್ರೂಪಿಂಗ್ಸ್ಗೆ ಮಾಡಲಾಗ್ತಾ ಇದ್ದರೂ ಕೂಡ ಈ ಒಂದು ಕ್ವಾಡ್ ಗ್ರೂಪಿಂಗ್ಸ್ ಸಾಕಷ್ಟು ಯಶಸ್ವಿಯಾಗಿ ಕೆಲಸವನ್ನು ಮಾಡ್ತಾ ಇದೆ. ಸೊ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ಈ ಕೆಳಗಿನ ಯಾವ ಸ್ಥಳಗಳನ್ನು ಬಾರಾಲಾಚಲಾ ಪಾಸ್ ಮೂಲಕ ಸಂಪರ್ಕಿಸಲಾಗುತ್ತದೆ ಅಂತ ಪ್ರಶ್ನೆ ಇದೆ. ಸಂಕೀರ್ಣವಾದಂತಹ ಮತ್ತು ನಿರ್ಣಾಯಕವಾದಂತಹ ಈ ಒಂದು ಎತ್ತರದ ಪ್ರದೇಶದಲ್ಲಿರುವಂತಹ ಇದು ಒಂದು ರಸ್ತೆ ಮಾರ್ಗವಾಗಿದೆ ಬಾರಾಲಾಚಲಾ ಪಾಸ್ ಅನ್ನೋದು. ಸೊ ಇದು ಯಾವ ಸ್ಥಳಗಳನ್ನು ಕನೆಕ್ಟ್ ಮಾಡುತ್ತೆ ಅಂತ ನೋಡೋದಾದರೆ, ಆಪ್ಷನ್ 1 ಲೇಹದಿಂದ ಲದಾಖ್ವರೆಗೆ, ಆಪ್ಷನ್ 2 ಕಾರ್ಗಿಲನ್ನು ಲದಾಖ್ವರೆಗೆ, ಆಪ್ಷನ್ 3 ಲಹೋಲ್ನಿಂದ ಸ್ಪೀತಿವರೆಗೆ, ಆಪ್ಷನ್ 4 ಲೇಹ್ನಿಂದ ಲಾಹೋಲ್ವರೆಗೆ ಅಂತ ಇದೆ. ಸೊ ಈ ಬಾರಾಲಾಚಲಾ ಪಾಸ್ ಅನ್ನುವ ಈ ಒಂದು ಮಾರ್ಗ ಕನೆಕ್ಟ್ ಮಾಡುವಂತಹ ಸ್ಥಳಗಳು ಯಾವುವು ಅಂತಂದರೆ ಆಪ್ಷನ್ 4 ಲೇಹ್ ಮತ್ತು ಲಾಹೋಲ್ ಈ 2 ಸ್ಥಳಗಳನ್ನು ಕನೆಕ್ಟ್ ಮಾಡುವಂತಹ ರಸ್ತೆ ಮಾರ್ಗ ಈ ಬಾರಾಲಾಚಲಾ ಅನ್ನುವ ಸಂಕೀರ್ಣವಾದಂತಹ ಮಾರ್ಗವಾಗಿದೆ. ಸೊ ರೀಸೆಂಟಾಗಿ ಈ ಬಾರಾಲಾಚಲಾ ಮಾರ್ಗ ಅಥವಾ ಪಾಸ್ ನ್ಯೂಸ್ನಲ್ಲಿತ್ತು. ಯಾಕೆ ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಈ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಈ ಒಂದು ಸಂಸ್ಥೆಯಿಂದ ಈ ಬಾರಾಲಾಚಲಾ ಅನ್ನುವ ಸಂಕೀರ್ಣವಾದಂತಹ ಮತ್ತು ನಿರ್ಣಾಯಕವಾದಂತಹ ಕಡಿದಾದ ಪ್ರದೇಶದಲ್ಲಿ ನಿರ್ಮಾಣವಾದಂತಹ ಈ ಒಂದು ರಸ್ತೆ ಮಾರ್ಗದಲ್ಲಿ ಸಿಕ್ಕಿಬಿದ್ದಂತಹ 7 ಮಕ್ಕಳು ಸೇರಿದಂತೆ 76 ಪ್ರವಾಸಿಗರನ್ನು ರಕ್ಷಣೆ ಮಾಡಲಾಗಿದೆ ಅಂತ ಈ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಮತ್ತು ಬಾರಾಲಾಚಲಾ ಪಾಸ್ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಈ ಬಾರಾಲಾಚಲಾ ಪಾಸ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ಈ ಪಾಸ್ಗಳ ಕುರಿತಾದಂತಹ ಲೊಕೇಶನ್ಗಳು ಮತ್ತು ಅವು ಇರುವಂತಹ ಒಂದು ಸ್ಥಳಗಳನ್ನು ಎಕ್ಸಾಮ್ನಲ್ಲಿ ಕೇಳ್ತಾ ಇರ್ತಾರೆ. ಮ್ಯಾಚ್ ದ ಫಾಲೋಯಿಂಗ್ ಕೇಳಿದ್ರು ಕೇಳ್ಬೋದು. UPSC KPSCಯಲ್ಲಿ ಆಲ್ರೆಡಿ ಈ ರೀತಿಯಾದಂತಹ ಪ್ರಶ್ನೆಗಳನ್ನು ಕೇಳಲಾಗಿದೆ. ಸೊ ಈ ಬಾರಾಲಾಚಲಾ ಪಾಸ್ ಮುಖ್ಯವಾಗಿ ಲೇಹ್ ಮನಾಲಿ ಹೆದ್ದಾರಿಯಲ್ಲಿ ಈ ಒಂದು ಹೈವೇಯಲ್ಲಿ ಲೊಕೇಟ್ ಆದಂತಹ ಒಂದು ಕಡಿದಾದಂತಹ ಸಂಕೀರ್ಣವಾದಂತಹ ಮಾರ್ಗವಾಗಿದೆ. ಇದು ಮುಖ್ಯವಾಗಿ ಎತ್ತರದ ಪರ್ವತ ಪಾಸ್ ಆಗಿದ್ದು
ಲದಾಖ್ ರಾಜ್ಯದ ಅಥವಾ ಲದಾಖ್ ಕೇಂದ್ರಾಡಳಿತ ಪ್ರದೇಶದ ಲೇಹ್ ಜಿಲ್ಲೆಯಿಂದ ಹಿಮಾಚಲ್ ಪ್ರದೇಶದ ಲಾಹೋಲ್ ಜಿಲ್ಲೆಯನ್ನು ಸಂಪರ್ಕಿಸುವಂತಹ ಒಂದು ಪ್ರಮುಖವಾದಂತಹ ರಸ್ತೆ ಮಾರ್ಗ ಈ ಬಾರಾಲಾಚಲಾ ಪಾಸ್ ಆಗಿದೆ. ಸೊ ಇದರ ಕೆಲವೊಂದಿಷ್ಟು ವಿಶೇಷತೆಗಳನ್ನು ತಿಳ್ಕೊಳ್ಳೋದಾದರೆ, ಇದು ಮುಖ್ಯವಾಗಿ ಝಾಸ್ಕರ್ ಪರ್ವತ ಶ್ರೇಣಿಯಲ್ಲಿ ಲೊಕೇಟ್ ಆದಂತಹ ಒಂದು ಪಾಸ್ ಆಗಿದ್ದು, ಇದರ ಒಂದು ವಿಶೇಷತೆ ಏನಂತಂದರೆ ಪೀರ್ ಪಂಜಾಲ್ ಪರ್ವತ ಶ್ರೇಣಿ, ಝಾಸ್ಕರ್ ಪರ್ವತ ಶ್ರೇಣಿ ಮತ್ತು ಗ್ರೇಟ್ ಹಿಮಾಲಯನ್ ಪರ್ವತ ಶ್ರೇಣಿ, ಈ ಮೂರೂ ಪರ್ವತ ಶ್ರೇಣಿಗಳು ಜಾಯಿನ್ ಆಗುವಂತಹ ಅಥವಾ ಮೀಟ್ ಆಗುವಂತಹ ಒಂದು ಪ್ರದೇಶದಲ್ಲಿ ಈ ಬಾರಾಲಾಚಲಾ ಪಾಸ್ ಲೊಕೇಟ್ ಆಗಿದೆ. ಈ ಒಂದು ಇಮೇಜ್ನಲ್ಲಿ ನೋಡ್ಬೋದು, ಉತ್ತರ ಭಾರತದ ಈ ಒಂದು ಲದಾಖ್ನ ಲೇಹ್ನಿಂದ ಕನೆಕ್ಟ್ ಮಾಡುವಂತಹ ಲದಾಖ್ನ ಲೇಹ್ನಿಂದ ಮನಾಲಿ ಅಥವಾ ಈ ಒಂದು ಹಿಮಾಚಲ್ ಪ್ರದೇಶದ ಲಾಹೋಲ್ವರೆಗೆ ಕನೆಕ್ಟ್ ಮಾಡುವಂತಹ ಒಂದು ರಸ್ತೆ ಮಾರ್ಗ ಈ ಬಾರಾಲಾಚಲಾ ಪಾಸ್ ಆಗಿದೆ ಅಂತ ನಾವು ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಸಮುದ್ರ ಮಟ್ಟದಿಂದ ಸುಮಾರು 16,000 ಅಡಿ ಎತ್ತರದಲ್ಲಿರುವಂತಹ ಈ ಒಂದು ಬಾರಾಲಾಚಲಾ ಪಾಸ್ ಮುಖ್ಯವಾಗಿ ಭಾರತದಲ್ಲಿರುವಂತಹ ಅತಿ ಎತ್ತರದ ಮೋಟಾರ್ ಗಾಡಿಗಳು ಸಾಗುವಂತಹ ಮೋಟಾರೇಬಲ್ ಪಾಸ್ ಆಗಿ ಗುರುತಿಸಿಕೊಳ್ಳುತ್ತೆ. ಈ ಪ್ರಸಿದ್ಧ ಬ್ರಿಟಿಷ್ ಲೇಖಕರಾದಂತಹ ರುಡ್ಯಾರ್ಡ್ ಕಿಪ್ಲಿಂಗ್ ಅವರ ಪ್ರಸಿದ್ಧವಾದಂತಹ ಕಾದಂಬರಿ ಕಿಮ್ ಅನ್ನುವ ಕಾದಂಬರಿಯಲ್ಲೂ ಕೂಡ ಈ ಬಾರಾಲಾಚಲಾ ಪಾಸ್ ಬಗ್ಗೆ ಉಲ್ಲೇಖವನ್ನು ನಾವು ಕಾಣಬಹುದಾಗಿದೆ. ಸೊ ನೆನ್ಪಿಟ್ಕೊಳ್ಳಿ, ಈ ಲೇಹದಿಂದ ಲಾಹೋಲ್ ಅಂದರೆ ಈ ಲದಾಖ್ ಕೇಂದ್ರಾಡಳಿತ ಪ್ರದೇಶದಲ್ಲಿ ಇರುವಂತಹ ಲೇಹ್ ಜಿಲ್ಲೆಯಿಂದ ಈ ಲಾಹೋಲ್ ಅನ್ನುವ ಜಿಲ್ಲೆಗೆ ಕನೆಕ್ಟ್ ಮಾಡುವಂತಹ ಪ್ರಮುಖವಾದಂತಹ ರಸ್ತೆ ಮಾರ್ಗ ಬಾರಾಲಾಚಲಾ ಪಾಸ್ ಆಗಿದೆ. ಸೊ ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ, ಭೀಮ್ಗಢ್ ವನ್ಯಜೀವಿ ಅಭಯಾರಣ್ಯ ಕರ್ನಾಟಕದ ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿದೆ ಅಂತ ಪ್ರಶ್ನೆ ಇದೆ. ಭೀಮ್ಗಢ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಆಪ್ಷನ್ 1 ಶಿವಮೊಗ್ಗ ಜಿಲ್ಲೆ, ಆಪ್ಷನ್ 2 ಉತ್ತರ ಕನ್ನಡ ಜಿಲ್ಲೆ, ಆಪ್ಷನ್ 3 ಬೆಳಗಾವಿ ಜಿಲ್ಲೆ ಅಥವಾ ಆಪ್ಷನ್ 4 ಧಾರವಾಡ ಜಿಲ್ಲೆ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 3 ಬೆಳಗಾವಿ ಜಿಲ್ಲೆಯಲ್ಲಿ ಈ ಭೀಮ್ಗಢ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಲೊಕೇಟ್ ಆಗಿದೆ. ಸೊ ಆಪ್ಷನ್ 3 ಈಸ್ ರೈಟ್ ಆನ್ಸರ್. ರೀಸೆಂಟಾಗಿ ಈ ಭೀಮ್ಗಢ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಥವಾ ವನ್ಯಜೀವಿ ಅಭಯಾರಣ್ಯ ನ್ಯೂಸ್ನಲ್ಲಿ ಯಾಕೆ ಇತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಈ ಭೀಮ್ಗಢ್ ವನ್ಯಜೀವಿ ಅಭಯಾರಣ್ಯದಲ್ಲಿ ಆಗ್ತಾ ಇರುವಂತಹ ಅತಿಕ್ರಮಣಗಳನ್ನು ತಡೆಯಲು, ಅಂದರೆ ಎನ್ಕ್ರೋಚ್ಮೆಂಟ್ಸ್, ಇತ್ತೀಚೆಗೆ ಕಾಂತಾರ ಫಿಲ್ಮ್ನಲ್ಲೂ ಕೂಡ ನೋಡಿದ್ರಿ ನೀವು, ಎನ್ಕ್ರೋಚ್ಮೆಂಟ್ ಅಂತ ಪದವನ್ನು ಬಳಸಲಾಗಿದೆ. ಸೊ ಈ ರೀತಿಯಾದಂಥ ಅತಿಕ್ರಮಣವನ್ನು ತಡೆಯುವಂತಹ ನಿಟ್ಟಿನಲ್ಲಿ ವಿಫಲರಾದಂತಹ 2 ಅರಣ್ಯ ಸಿಬ್ಬಂದಿಯನ್ನು ಅಮಾನತುಗೊಳಿಸಲಾಗಿದೆ, ಸಸ್ಪೆಂಡ್ ಮಾಡಲಾಗಿದೆ ಅಂತ ಈ ಭೀಮ್ಗಢ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ನ್ಯೂಸ್ನಲ್ಲಿತ್ತು. ಸೊ ಹೀಗಾಗಿ ಇದರ ಲೊಕೇಶನ್ ಮತ್ತು ಇದರ ವಿಶೇಷತೆಗಳು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನ್ಯೂಸ್ನಲ್ಲಿರುವುದರಿಂದ ನಮಗೆ ಅವಶ್ಯಕವಾಗಿರುತ್ತೆ, ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದರ ಲೊಕೇಶನನ್ನು ತಿಳ್ಕೊಳ್ಳೋದಾದರೆ, ಈ ಭೀಮ್ಗಢ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಮುಖ್ಯವಾಗಿ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಜಾಂಬೋಟಿ ಗ್ರಾಮದಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಲೊಕೇಟ್ ಆಗಿರುವುದನ್ನು ನಾವು ಕಾಣಬಹುದಾಗಿದೆ. ಸೊ ಮುಖ್ಯವಾಗಿ ಈ ಒಂದು ಭೀಮ್ಗಢ್ ವನ್ಯಜೀವಿ ಅಭಯಾರಣ್ಯ ದಕ್ಷಿಣದಲ್ಲಿ ದಾಂಡೇಲಿ ವನ್ಯಜೀವಿ ಅಭಯಾರಣ್ಯ, ಗೋವಾದ ಭಗವಾನ್ ಮಹಾವೀರ್ ಅಭಯಾರಣ್ಯ, ಮೊಲ್ಲೆಂ ರಾಷ್ಟ್ರೀಯ ಉದ್ಯಾನವನ ಮತ್ತು ಈ ನೇತ್ರಾವಳಿ ವನ್ಯಜೀವಿ ಅಭಯಾರಣ್ಯ, ಮಾದಾಯಿ ವನ್ಯಜೀವಿ ಅಭಯಾರಣ್ಯ, ಈ ರೀತಿಯಾದಂತಹ ಸಾಕಷ್ಟು ಸಂರಕ್ಷಿತ ಪ್ರದೇಶಗಳನ್ನು ಸುತ್ತುವರಿದಂತಹ ಅಥವಾ ಈ ಒಂದು ಸಂರಕ್ಷಿತ ಪ್ರದೇಶಗಳಿಂದ ಸುತ್ತುವರಿದಂತಹ ಒಂದು ಅಭಯಾರಣ್ಯ ಭೀಮ್ಗಢ್ ವನ್ಯಜೀವಿ ಅಭಯಾರಣ್ಯ ಆಗಿದೆ. ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಇದು ಕರ್ನಾಟಕದ ಬೆಳಗಾವಿ ಜಿಲ್ಲೆಯಲ್ಲಿ ಲೊಕೇಟ್ ಆಗಿರುವಂತಹ ಒಂದು ವನ್ಯಜೀವಿ ಅಭಯಾರಣ್ಯ ಆಗಿದೆ. 2011ರಲ್ಲಿ ಈ ಒಂದು ಪ್ರದೇಶವನ್ನು ವನ್ಯಜೀವಿ ಅಭಯಾರಣ್ಯ ಅಂತ ಸರ್ಕಾರದಿಂದ ಘೋಷಣೆ ಮಾಡಲಾಯಿತು. ಸೊ ಇಲ್ಲಿ ಕಂಡುಬರುವಂತಹ ಪ್ರಮುಖ ನದಿಗಳು ಅಂತಂದರೆ ತಿಲಾರಿ, ಮಲಪ್ರಭಾ, ಮಹದಾಯಿ ನದಿಗಳ ಮೂಲ ಸ್ಥಾನವಾಗಿ ಅಥವಾ ಹುಟ್ಟುವಂತಹ ಸ್ಥಾನವಾಗಿ ಈ ಭೀಮ್ಗಢ್ ವನ್ಯಜೀವಿ ಅಭಯಾರಣ್ಯ ಪಶ್ಚಿಮ ಘಟ್ಟದಲ್ಲಿರುವಂತಹ ಈ ಒಂದು ಪ್ರದೇಶ ಗುರುತಿಸಿಕೊಳ್ಳುತ್ತದೆ. ಸೊ ಮುಖ್ಯವಾಗಿ ಈ ಭೀಮ್ಗಢ್ ಅನ್ನುವ ಕೋಟೆಯ ಹೆಸರನ್ನು 17ನೇ ಶತಮಾನದಲ್ಲಿ ಶಿವಾಜಿ ಅವರು ಈ ಪೋರ್ಚುಗೀಸರ ಪಡೆಗಳಿಂದ ರಕ್ಷಣೆಗೆ ನಿರ್ಮಾಣ ಮಾಡಲಾದಂತಹ ಒಂದು ಭೀಮ್ಗಢ್ ಅನ್ನುವ ಒಂದು ಕೋಟೆ ಹೆಸರನ್ನು ಈ ವನ್ಯಜೀವಿ ಅಭಯಾರಣ್ಯಕ್ಕೆ ಇಡಲಾಗಿದೆ. ಇಲ್ಲಿ ಕಂಡುಬರುವಂತಹ ಪ್ರಮುಖ ಸಸ್ಯವರ್ಗಗಳು ಯಾವುವು ಅಂತಂದರೆ ಉಷ್ಣವಲಯದ ಮತ್ತು ಉಪೋಷ್ಣವಲಯದ ತೇವಾಂಶವುಳ್ಳಂತಹ ಎಲೆ ಉದುರುವ ಕಾಡುಗಳನ್ನು ಈ ಭೀಮ್ಗಢ್ ವನ್ಯಜೀವಿ ಅಭಯಾರಣ್ಯದಲ್ಲಿ ನಾವು ಕಾಣಬಹುದಾಗಿದೆ. ಅಷ್ಟೇ ಅಲ್ಲದೆ ಈ ಒಂದು ಅಭಯಾರಣ್ಯದ ಮುಖ್ಯ ವಿಶೇಷತೆ ಏನು ಅಂತಂದರೆ, ಈ ಜಗತ್ತಿನಲ್ಲಿ ಅಳಿವಿನಂಚಿನಲ್ಲಿರುವಂತಹ ಈ ವ್ರೋಟನ್ಸ್ ಫ್ರೀ ಟೇಲ್ಡ್ ಬ್ಯಾಟ್ ಅಂತಂದರೆ ಇದು ಒಂದು ಈ ಬಾವಲಿಯ ಒಂದು ಪ್ರಭೇದವಾಗಿದ್ದು, ವ್ರೋಟನ್ಸ್ ಫ್ರೀ ಟೇಲ್ಡ್ ಬ್ಯಾಟ್ ಅನ್ನುವುದು ಇದರ ಹೆಸರಾಗಿದೆ. ಸೊ ಈ ಒಂದು ಬಾವಲಿಯ ಒಂದು ಜಾತಿ ಏನಿದೆ, ಅಪಾಯದ ಅಳಿವಿನಂಚಿನಲ್ಲಿರುವಂತಹ ಈ ಒಂದು ಜಾತಿ
ಜಗತ್ತಿನಾದ್ಯಂತ ಇರುವಂತಹ ಸಂತಾನೋತ್ಪತ್ತಿ ಮಾಡುವಂತಹ ಏಕೈಕ ಪ್ರದೇಶ ಈ ಭೀಮಗಢ ವನ್ಯಜೀವಿ ಅಭಯಾರಣ್ಯ ಆಗಿದೆ. ಅಷ್ಟೇ ಅಲ್ಲದೆ ಇಲ್ಲಿ ಕಂಡುಬರುವಂತಹ ಪ್ರಮುಖ ಪ್ರಾಣಿ ವರ್ಗ ಯಾವುವು ಅಂತಂದರೆ ಆನೆಗಳು, ನಾಗರಹಾವುಗಳು, ಕಾಡು ನಾಯಿಗಳು, ನರಿಗಳು, ಚೀತಾಲ್ಗಳು, ಮಚ್ಚೆಯುಳ್ಳ ಜಿಂಕೆಗಳು, ಸಾಂಬಾರ್, ಈ ಸ್ಲಾತ್ ಬೇರ್ ಅಂತ ಏನು ಕರಿತೀವಿ, ಸೋಮಾರಿ ಕರಡಿ, ಗೌರ್, ಚಿರತೆಗಳು ಮತ್ತು ಹುಲಿಗಳಂತಹ ಸಾಕಷ್ಟು ಸಸ್ತನಿಗಳು ಮತ್ತು ವಿವಿಧ ಪ್ರಾಣಿಗಳ ವೈವಿಧ್ಯತೆಯನ್ನು ಕೂಡ ಈ ಭೀಮಗಢ ವನ್ಯಜೀವಿ ಅಭಯಾರಣ್ಯದಲ್ಲಿ ನಾವು ಕಾಣಬಹುದಾಗಿದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಈಗ ಡಿಸ್ಕಸ್ ಮಾಡಲಾದಂಥ ಎಲ್ಲ ಆರ್ಟಿಕಲ್ಸ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ. ಮೊದಲನೇ ಆರ್ಟಿಕಲ್ನಲ್ಲಿ ನಾವು ಎಕನಾಮಿಗೆ ಸಂಬಂಧಪಟ್ಟಂತಹ ಲೀಗಲ್ ಟೆಂಡರ್ ಕುರಿತಾದಂತಹ ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಕರೆನ್ಸಿ ಮತ್ತು ಲೀಗಲ್ ಟೆಂಡರ್ ಇವುಗಳ ನಡುವಿನ ವ್ಯತ್ಯಾಸ ಏನು ಅಂತ ಕೂಡ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಕ್ವಾಡ್ ಗ್ರೂಪಿಂಗ್ಸ್ ಸಂಬಂಧಪಟ್ಟಂತಹ ಈ ಅಂತಾರಾಷ್ಟ್ರೀಯ ಘಟನೆಗಳಿಗೆ ಸಂಬಂಧಪಟ್ಟಂತಹ ಒಂದು ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಈ ಗ್ರೂಪಿಂಗ್ಸ್ ಮತ್ತು ಇದರ ಸದಸ್ಯ ರಾಷ್ಟ್ರಗಳು ಯಾವುವು ಅಂತ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಈ ಕ್ವಾಡ್ ಗ್ರೂಪಿಂಗ್ಸನ್ನು ಸ್ಥಾಪನೆ ಮಾಡುವುದರ ಹಿಂದಿನ ಉದ್ದೇಶ ಏನು ಕೂಡ ಅರ್ಥ ಮಾಡ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಬಾರಾಲಾಚಲಾ ಪಾಸ್ ಅನ್ನುವ ಭಾರತದ ಅತ್ಯಂತ ಎತ್ತರ ಪ್ರದೇಶದಲ್ಲಿರುವಂತಹ ಈ ಒಂದು ರಸ್ತೆ ಮಾರ್ಗದ ಕುರಿತಾದಂತಹ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಕರ್ನಾಟಕದ ವಿಶೇಷವಾದಂತಹ ಈ ಒಂದು ಬೆಳಗಾವಿ ಜಿಲ್ಲೆಯಲ್ಲಿರುವಂತಹ ಭೀಮಗಢ ವನ್ಯಜೀವಿ ಅಭಯಾರಣ್ಯದ ಕುರಿತಾದಂತಹ ಡೀಟೇಲ್ ಮಾಹಿತಿಗಳನ್ನು ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಈ ನೋಟ್ಸ್ಗಳನ್ನು ವೆಬ್ಸೈಟ್ ಮತ್ತು ಟೆಲಿಗ್ರಾಮ್ ಚಾನಲ್ಗಳಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ. ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಈ ಕರೆಂಟ್ ಅಫೇರ್ಸ್ ನೋಟ್ಸ್ಗಳನ್ನು ರಿವೈಸ್ ಮಾಡ್ಕೋಬೋದು. ಹ್ಯಾವ್ ಅ ನೈಸ್ ಡೇ.